ಉತ್ತಮ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ. ಡಾಕ್ಟರ್ ಸಂತೋಷ್. ಉತ್ತಮ ಸಮಾಜವನ್ನ ನಿರ್ಮಿಸುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಎಂದು ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಹೇಳಿದರು. ಬೇಲೂರಿನ ವಿದ್ಯಾ ವಿಕಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ದೇಶಭಕ್ತರ ಬಳಗ ವತಿಯಿಂದ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ, ದೇಶಭಕ್ತಿ, ಸಾಮಾಜಿಕ ಜವಾಬ್ದಾರಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಸಾಮರ್ಥ್ಯ ಬೆಳೆಸಲು ಶಿಕ್ಷಕರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಅದೇ ರೀತಿ ಮಲ್ಲಿಕಾರ್ಜುನಪುರ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಈರೇಶ್ ಅವರ ಪ್ರಾಮಾಣಿಕ ಕಾರ್ಯವನ್ನ ಶ್ಲಾಘಿಸಿದರಲ್ಲದೆ, ಶಾಲೆಯಲ್ಲಿ ಮಾದರಿ ಶಾಲೆಯನ್ನಾಗಿ ರೂಪಿಸುವಲ್ಲಿ ಈರೇಶ್ ಅವರು ಮಾಡಿದ ಪ್ರಯತ್ನಗಳನ್ನ ಶ್ಲಾಘನೀಯ. ಅತ್ಯುತ್ತಮ ಶಿಕ್ಷಕರಾಗಿ ಅವರನ್ನ ಸನ್ಮಾನಿಸುತ್ತಿರುವುದು ಸಂಸ್ಥೆಗೆ ಹೆಮ್ಮೆಯ ಸಂಗತಿ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ, ಈರೇಶ್ ಅವರನ್ನ ಸನ್ಮಾನಿಸುತ್ತಿರುವ ದೇಶಭಕ್ತರ ಬಳಗದ ಕಾರ್ಯವನ್ನ ಪ್ರಶಂಸಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಬೇಲೂರು ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಅವರು ಈರೇಶ್ ಅವರ ತ್ಯಾಗಮಯ ಜೀವನವನ್ನ ಕೊಂಡಾಡಿದ್ರು. ಸರ್ಕಾರ ದ್ವಿಭಾಷಾ ಸೂತ್ರ ನೀತಿ ಜಾರಿಯಲ್ಲಿ ವಿಳಂಬ ಮಾಡಿದ್ರೆ ಹೋರಾಟ ಮಾಡುವುದಾಗಿ ಅವರು ಎಚ್ಚರಿಸಿದ್ರು. ಬೇಲೂರು ಸರ್ಕಾರಿ ಶಿಕ್ಷಕರ ಸಂಘದ ಅಧ್ಯಕ್ಷ ಪಾಲಾಕ್ಷ ಮಾತನಾಡಿ, ಬೇಲೂರಿನಲ್ಲಿ ಅನೇಕ ಉತ್ತಮ ಶಿಕ್ಷಕರಿದ್ದು ಅವರನ್ನ ಗುರುತಿಸುವ ಕೆಲಸ ಮಾಡಬೇಕು ಎಂದ್ರು. ಈ ದಿನ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ನಾನು ಅನ್ಕೊಂಡೆ. ಕಾರಣ ಇಷ್ಟೇ, ಇವತ್ತು ಈ ಸಮಾಜದಲ್ಲಿ ಡಿಸಿ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅವರನ್ನ ಸೃಷ್ಟಿ ಮಾಡತಕ್ಕಂಥ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಅವರಿಗೂ ಅಷ್ಟೇ ಈ ಸಮಾಜದಲ್ಲಿ ಗೌರವ ಇದೆ. ಇವತ್ತು ಮಕ್ಕಳೇ, ನೀವೆಲ್ಲರ ಹಲವಾರು ನಿಮ್ಮ ಜೀವನದ ಉದ್ದೇಶಗಳಿದೆ. ನೀವು ಡಿಸಿ ಆಗ್ಬೋದು, SP ಆಗ್ಬೋದು, ಅಥವಾ ಇಂಜಿನಿಯರ್ ಆಗ್ಬೋದು, ಅಥವಾ ಶಿಕ್ಷಕರಾಗ್ಬೋದು. ಆದರೆ ಅದರ ಹಿಂದೆ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನ ಜವಾಬ್ದಾರಿ, ಶ್ರಮ ತುಂಬಾ ಇರುತ್ತೆ. ಅಂತ ಒಂದು ಸ್ಥಾನದಲ್ಲಿ ನಾನು ಸುಮಾರು 26 ವರ್ಷಗಳಾಯಿತು. ಅದಕ್ಕಿಂತ ಮೊದಲು KSRTCಯಲ್ಲಿ ಕಂಡಕ್ಟರ್ ಆಗಿ, ನಿರ್ವಾಹಕನಾಗಿ ಸುಮಾರು 5 ವರ್ಷಗಳ ಕಾಲ ಕೆಲಸವನ್ನು ಮಾಡಿದೆ. ಬರಬೇಕು ಅಂತೇಳಿ ತುಂಬಾ ಆಸೆ ಆಯಿತು. ಕಾರಣ ಏನಪ್ಪಾ ಅಂದ್ರೆ, ಕೆಲವರು ಹಿಂದೆ ಇತ್ತು, ಶಿಕ್ಷಕರು ಅಂದ್ರೆ ಬಡ ಮೇಷ್ಟ್ರು, ಅವರಿಗೆ ಸಂಬಳ ಕಡಿಮೆ, ಮೇಷ್ಟ್ರಿಗೆ ಸಾಮಾನ್ಯವಾಗಿ ಎಣ್ಣೆ ಯಾರು ಕೊಡ್ತಿರಲಿಲ್ಲ ಅವಾಗ. ಯಾಕೆಂದ್ರೆ ಸಂಬಳ ಕಡಿಮೆ, ಎಲ್ಲದಕ್ಕೂ ಯೋಚನೆ ಮಾಡ್ತಾರೆ ಅಂತೇಳಿ. ಆದ್ರೆ ಅದಕ್ಕಿಂತ ನಾವು ಹಿಂದಕ್ಕೆ ಹೋದ್ರೆ, ಗುರುಕುಲದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಗುರುವಿಗೆ ಎಷ್ಟು ಪ್ರಾಮುಖ್ಯತೆ ಇತ್ತು ಅಂದ್ರೆ ಅದು ಹೇಳಬಾರ್ದು, ಅಂತ ಒಂದು ಪ್ರಾಮುಖ್ಯತೆಯಲ್ಲಿ ಬೆಳೆದಂತ ನಮ್ಮ ದೇಶ. ನಾನು 1999ರಲ್ಲಿ ಶಿಕ್ಷಕನಾಗಿ ಬಂದಂತ ಸಂದರ್ಭದಲ್ಲಿ ಅದರ ಹಿಂದೆ ಸಾಕಷ್ಟು ಶ್ರಮ ಇದೆ. ನಾವೆಲ್ಲ ತುಂಬಾ ಆರ್ಥಿಕವಾಗಿ ಹಿಂದುಳಿದಿದ್ದು ಕಷ್ಟಪಟ್ಟು ಜೀವನವನ್ನು ಮಾಡಿದಂತ ಕುಟುಂಬದಿಂದ ಜನಿಸಿದಂತವನು ನಾನು. ಕಾರಣ ಏನಪ್ಪಾ ಅಂದ್ರೆ, ಮನುಷ್ಯನಿಗೆ ಛಲ ಇರಬೇಕು, ಸಾಧಿಸುವ ಹಠ ಇರಬೇಕು. ಇವತ್ತು ಶಾಲೆಗಳಲ್ಲಿ ಪ್ರೈಮರಿ ಶಾಲೆ ಮುಗಿದು, ಮಾಧ್ಯಮಿಕ ಶಾಲೆ ಮುಗಿದು, ಕಾಲೇಜು ಬಂದ ತಕ್ಷಣ ನಮ್ಗೆಲ್ಲ ಏನ್ ಬೇಕಾಗಿದೆ, ಮನೇಲಿ ತಂದೆ ತಾಯಿ ಕೂಡ ಜಗಳ ಮಾಡ್ತೀವಿ, ನಮಗೆ ಮೊಬೈಲ್ ಕೊಡ್ಸಿ ಅಂತ. ಕಾರಣ ಏನಪ್ಪಾ ಅಂದ್ರೆ, ಇವತ್ತಿನ ವಾತಾವರಣ ಹಂಗೆ ಇದೆ. ಸೊ ಹಾಗಾಗಿ ನೀವು ಕೇಳೋದ್ರ ತಪ್ಪಿಲ್ಲ, ಆದ್ರೆ ಅದರಂತ ಅಪಾಯಕಾರಿ ವಸ್ತು ಬೇರೊಂದಿಲ್ಲ. ಆದ್ರೆ ಮಕ್ಕಳೇ, ನನ್ನ ಒಂದು ಅನುಭವ ನಾನು ಹೇಳಿದ್ರೆ ಯಾಕಪ್ಪ ಹಂಚ್ಕೊಂತೀನಿ ನಿಮ್ ಜೊತೆ ಅಂದ್ರೆ, ಒಬ್ಬ ಶಿಕ್ಷಕ ಆಗಬೇಕು ಅಂದ್ರೆ ಸುಮ್ಮನೆ ಆಗೋಕ್ಕಾಗೋದಿಲ್ಲ. ಕಾರಣ ಇಷ್ಟೇ, ಅವನಲ್ಲಿ ಛಲ ಇರಬೇಕು. ಜೊತೆಗೆ ನಾನು ಒಬ್ಬ ವಿದ್ಯಾವಂತನಾಗಿ ನನ್ನ ವಿದ್ಯೆಯನ್ನ ದಾರಿ ಎರಿಬೇಕು, ನನ್ನಂತ ಹಲವಾರು ಮಕ್ಕಳನ್ನ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಅವನು ಶಿಕ್ಷಕ ವೃತ್ತಿಗೆ ಬರ್ತಾನೆ. ಅನಿಸಿತ್ತು. ಇವತ್ತು ಬಹಳಷ್ಟು ಅಭಿಮಾನಿಗಳು ಇನ್ನೂ ಕಾಲ್ ಮಾಡಿದ್ರು, 5 ಗಂಟೆ ಮೇಲೆ ಇಟ್ಕೊಳ್ಳಿ ಅಂತ. 5 ಗಂಟೆ ಮೇಲೆ ಮಕ್ಕಳಿಗೆ ಮನೆಗೂ ತೊಂದರೆ ಆಗುತ್ತೆ ಸರ್, ಹಾಗಾಗಿ ನಾನು ಈ ಕಾರ್ಯಕ್ರಮವನ್ನು ಮಧ್ಯಾಹ್ನ 2:30ಗೆ ಇಟ್ಕೊಂಡಿದ್ದೇನೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದೆ. ಅದಕ್ಕೆ ಇನ್ನು ಮುಂದೆ ಯಾವ ಥರದ ದೊಡ್ಡ ಕಾರ್ಯಕ್ರಮವನ್ನು ಮಾಡೋಣ ಅಂತ ಬಹಳಷ್ಟು ಫೋನ್ ಕಾಲ್ಗಳು ಬಂದಿದ್ದಾರೆ ಸರ್ ನಿಮ್ಮ ಕಡೆಯಿಂದ, ನಿಮ್ಮ ಅಭಿಮಾನಿಗಳು. ಈಗ ಚಂದ್ರಶೇಖರ್ ಎಲ್ಲ ಅಷ್ಟು ಈಸಿಯಾಗಿ ಬರೋರಲ್ಲ, ಅವರು ಇಲ್ಲಿ ತನಕ ಪಾದ ಬೆಳೆಸಿದ್ದಾರೆ ಅಂದ್ರೆ ಈ ಕಾರ್ಯಕ್ರಮದ ಒಂದು ಘನತೆ, ಗೌರವ ಇದು ಬಹಳ ಉನ್ನತ ಮಟ್ಟಕ್ಕೆ ಇಳಿತು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗೆಯೇ ಈರೇಶ್ ಅವರಿಗೆ 2 ಹುದ್ದೆ ಸಿಕ್ಕಿತ್ತು ಅಂತ ಹೇಳಿದ್ರು. 2 ಅಲ್ಲ, ಅವರಿಗೆ 4 ಹುದ್ದೆ ಸಿಕ್ಕಿತ್ತು.
ಸಿಕ್ಕಿತ್ತು ಅವರ ಭಯ. ಇದು ನಾನು ಓದಿದ್ದೀನಿ. ಅವರು ಮಿಲಿಟರಿಗೆ ಸೆಲೆಕ್ಷನ್ ಆಗಿದ್ರು, ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಷನ್ ಆಗಿದ್ರು, ಕಂಡಕ್ಟರ್ ಆಗಿ ಸೆಲೆಕ್ಷನ್ ಆಗಿದ್ರು. ಆಮೇಲೆ ಈ ಶಿಕ್ಷಕ ವೃತ್ತಿ ಅತ್ಯಂತ ಗೌರವಾನ್ವಿತ ಹುದ್ದೆ ಅಂತ ಅವ್ರು ಬಂದಿದ್ದಾರೆ. ಅದೆರಡು ಹುದ್ದೆಗಳಿಗೆ ಹೋಗೋದಕ್ಕೆ ಅವರ ಅಮ್ಮನ ವಿರೋಧ ಇತ್ತು. ನೀನು ಪೊಲೀಸ್ ಆಗೋದು ಬೇಡ ಅಂತ. ನನಗೆಲ್ಲ ಚಿಕ್ಕವನಿದ್ದಾಗ ಪೊಲೀಸ್ ಆಗ್ಬಿಡ್ಬೇಕು ಅಂತ ಬಹಳ ಆಸೆ. ಹಿಡ್ಕೊಂಡು ಎರಡೆರಡು ಬಿಡ್ಬೋದಲ್ಲ ಎಲ್ಲರಿಗೂ ಅಂತ. ಆಮೇಲೆ ಗೊತ್ತಾಯ್ತು ಅದಕ್ಕೆ ಬೇಕಂತ ಹೈಟ್ ವೈಟ್ ಎಲ್ಲ ಬೇಕು, ಜಸ್ಟ್ ಇಷ್ಟ ಅಷ್ಟೆಲ್ಲ ನನಗೆ ಏನಿಲ್ಲ ನಾನು. ಹಾಗಾಗಿ ಆಮೇಲೆ ಎರಡನೇ ಆಯ್ತಿದ್ದೆ ಡಾಕ್ಟರ್. ಯಾಕೆ ಅಂತ ಹೇಳಿದ್ರೆ ಹಿಡ್ಕೊಂಡು ಸೂಚಿ ತಗೊಂಡು ಚುಚ್ಚಬೋದಲ್ಲ ಎಲ್ಲರಿಗೂ. ಆ ತರದ ಕ್ರೌರ್ಯ ಮನಸ್ಸಲ್ಲಿ ಚಿಕ್ಕವರಿರುವಾಗ. ಆಮೇಲೆ ನಿಜವಾದ ಇದರ ಏನು ಜವಾಬ್ದಾರಿ ಏನು, ಶಿಕ್ಷಕನ ಜವಾಬ್ದಾರಿ ಏನು, ಒಬ್ಬ ಡಾಕ್ಟರ್ ಜವಾಬ್ದಾರಿ ಏನು, ಅದು ನಮಗೆ ಬುದ್ಧಿಮತ್ತ ಮೇಲೆ ಗೊತ್ತಾಯ್ತು. ನಾವು ಬಂದ ದಾರಿ ಆಮೇಲೆ ಸರಿ ಇದೆ. ನಾವು ಇದ್ದ ಕಾಲದಲ್ಲಿ ಇದ್ದಿದ್ದೆ ಅಂದ್ರೆ 4G, ಇದು 5G. ಈಗ ನಿಮ್ಮ ಕಾಲದಲ್ಲಿ ಇದೆ ಅಲ್ಲ, ನಮ್ಮ ಕಾಲದಲ್ಲಿ ಇದ್ದಿದ್ದು ಎರಡೇ. ಒಂದು ಸ್ಕೂಲಲ್ಲಿ ಗುರೂಜಿ, ಮನೆಯಲ್ಲಿ ಒಂದು ಅಪ್ಪಾಜಿ, ಎಲ್ಲ ಸರಿ ಆಗ್ಬಿಟ್ಟಿದ್ದು. ಅದರಲ್ಲಿ ಇವರು ಹೇಳಿದಂಗೆ ಚಂದ್ರಶೇಖರ್ ಅವರು ಹೇಳಿದ್ರೆ ಚಡ್ಡಿಗೆ ಗತಿ, ಯಾರಿಗೂ ಚಡ್ಡಿಗೆ ಗತಿ ಇರಲಿಲ್ಲ. ಇದರಲ್ಲಿ ಕೂತ ಈ ಗಣ್ಯರೆಲ್ಲ ಇದರೆಲ್ಲ ಎಲ್ಲ ನನ್ನನ್ನು ಸೇರಿ ಕುಗ್ರಾಮದಿಂದ ಸರ್ಕಾರಿ ಶಾಲೆಯಲ್ಲಿ ಓದಿ ಮುಂದೆ ಬಂದವರು. ಮನೆಯಲ್ಲಿ ಕಷ್ಟ ಏನು ಅಂತ ಗೊತ್ತು. 5 ರೂಪಾಯಿ ಮನೆಯಿಂದ ಸಿಕ್ಕಿದ್ರೆ ಅದು ದೊಡ್ಡ ಭಾಗ್ಯ. ಅದು 2-3 ತಿಂಗಳಿಗೆ ಒಂದ್ಸರಿ ಐಸ್ ಕ್ರೀಮ್ ತಿನ್ನಕ್ಕೆ, ಐಸ್ ಕ್ಯಾಂಡ್ ತಿನ್ನಕ್ಕೆ 5 ರೂಪಾಯಿ ಕೇಳಿ ಆ ಮನೆಯಲ್ಲಿ ಸಿಗಬೇಕಂದ್ರೆ ಇಲ್ಲ, ದುಡ್ಡೇ ಇಲ್ಲದಂತ ಕಾನ್ಸೆಪ್ಟ್ ಅಲ್ಲಿ ನಾವು ಹುಟ್ಟಿ ಬಂದವರು. ಈಗ ನೀವು 1000 ಗಟ್ಟಲೆ ಫೀಸ್ ಕಟ್ಬೋದು, ಒಳ್ಳೊಳ್ಳೆ ಕೋರ್ಟ್ ಗೇಟ್. ಈ ಕೋರ್ಟ್ ಗೇಟನ್ನೆಲ್ಲ ನಾವು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆದ್ಮೇಲೆ ಪರ್ಚೇಸ್ ಮಾಡಿದ್ದು. ಅಂತ ಒಂದು ಬಡತನದ ಬೇಗೆಯಲ್ಲಿ ಬೆಂದು ಎಲ್ಲರೂ ಬಂದಿದ್ದೇವೆ. ಇವತ್ತು ಸಮಾಜದಲ್ಲಿ ಯಶಸ್ವಿಯಾಗಿದ್ದೇವೆ. ಹಾಗಾಗಿ ಈ ಹಿರೇಶ್ ಅಂತ ಅವರ ಒಂದು ಏನು ಟೀಚರ್ಸ್ ಇದ್ದಾರೆ, ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಿ. ಹಾಗೆ BEO ಇದ್ದಾರೆ, ಅವರು ಅಷ್ಟೇ ಇದೆ. ಗೆಡ್ಡೆಹಳ್ಳಿ ಹತ್ರದವರು, ಕುಗ್ರಾಮ, ಇವಾಗಲೂ ನಡ್ಕೊಂಡೇ ಹೋಗುವಂಥದ್ದು. ಯಾರು ಸುಖದ ಸುಪ್ಪತ್ತಿಗೆ ರೀತಿಯಲ್ಲಿ ಬಂದಿಲ್ಲ. ಹಾಗಾಗಿ ಜೀವನದಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಕಬ್ಬಿಣ ಕಾದಾಗನೇ, ಅದಕ್ಕೆ ಏಟು ಬಿದ್ದಾಗನೇ ಅದೊಂದು ಇದಾಗೋದು. ಈಗ ಶಿಲ್ಪಗಳನ್ನು ಸನ್ಮಾನ ಸ್ವೀಕರಿಸಿದ ಶ್ರೀ ಈರೇಶ ಅವರು ಸಮಾಜದ ಬಗ್ಗೆ ತಮ್ಮ ಜವಾಬ್ದಾರಿ ಹೆಚ್ಚಿದೆ ಎಂದರು. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡಿ ಉತ್ತಮ ಶಿಷ್ಯರನ್ನ ರೂಪಿಸಿ ಸಮಾಜಕ್ಕೆ ಕೊಡುಗೆ ನೀಡುವ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ದೇಶಭಕ್ತರ ಬಳಗದ ಕಾರ್ಯದರ್ಶಿ ಮಹೇಶ್, ಪದಾಧಿಕಾರಿಗಳಾದ ಮಹದೇವ್, ಆಂದಲೆ ಕೃಷ್ಣಮೂರ್ತಿ, ಕೇಶವ, ಕಿರಣ್, ವಿದ್ಯಾ ವಿಕಾಸ ಪದವಿ ಪೂರ್ವ ಕಾಲೇಜಿನ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು.